ಕೃಷ್ಣ, ಅಂತೂ ನೀನ್ ಬಂದ್ಯಲ್ಲ. ನೀನೇನಾದ್ರೂ ಒಂದು ಕ್ಷಣ ತಡ ಮಾಡಿದ್ರು ನಾನೇ ನಿನ್ನನ್ನ ರಕ್ಷಣೆ ಮಾಡಕ್ ಬರ್ತಿದ್ದೆ. ಅಣ್ಣ, ನನ್ಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಹಾ, ನಂಗೆ ನಿನ್ ಮೇಲೆ ನಂಬಿಕೆ ಇತ್ತು, ಅದಕ್ಕೆ ನಾನು ನಿನ್ಗೋಸ್ಕರ ಇಲ್ಲೇ ಕಾಯ್ತಿದ್ದೆ. ಸರಿ, ಅದೆಲ್ಲ ಬಿಡು. ಮೊದ್ಲು ಇದನ್ ಹೇಳು, ಅಗಾಸುರನ್ನ ಪತ್ತೆ ಮಾಡ್ದ್ಯಾ? ಹೌದಣ್ಣ, ನನ್ ಸಂಶಯ ನಿಜ ಇತ್ತು. ಅವನು ಯಮುನೆ ಆಳದಲ್ಲಿದ್ದಾನೆ. ಮತ್ತೆ ನಮ್ಮ ಹಸುಗಳು, ಗೊಲ್ಲಬಾಲಕರು? ಅವರು ಅಗಸುರನ ಹೊಟ್ಟೆಲಿದ್ದಾರೆ, ಸುರಕ್ಷಿತವಾಗಿದ್ದಾರೆ. ಅವ್ರ ಕೂಗು ನನ್ ಕೇಳಿಸ್ತು. ಕೃಷ್ಣ, ನೀನ್ ಅಗಾಸುರನ್ನ ಪತ್ತೆ ಮಾಡ್ದೆ. ನಾನು ಅವನ್ನ ಅಂತ್ಯ ಮಾಡಿ ನಮ್ಮ ಹಸುಗಳು ಮತ್ತೆ ಗೊಲ್ಲಬಾಲಕರನ್ನ ಕಾಪಾಡ್ತೀನಿ. ಅಯ್ಯೋ, ನಮ್ಮ ಮಕ್ಕಳು ಧ್ವನಿ ಕಡಿಮೆ, ಧ್ವನಿ ಕೇಳಿಸ್ತಿಲ್ಲ. ಅಯ್ಯೋ, ಹೌದು ಹೌದು, ಇಲ್ಲಿಂದಲೇ ಧ್ವನಿ ಕೇಳಿಸ್ತಾ ಇತ್ತು. ಹೌದೌದು, ಅಯ್ಯೋ, ಏನಾಯ್ತು ನಮ್ಮ ಮಕ್ಕಳಿಗೆ? ಏನಾಯ್ತು ನಮ್ಮ ಮಕ್ಕಳಿಗೆ? ಅಯ್ಯೋ ದೇವ್ರೆ, ಯಾಕೆ ಬಿದ್ದಿದ್ದಾರೆ ನಮ್ಮ ಮಕ್ಕಳಿಗೆ? ಏನಾಯ್ತು? ಅಯ್ಯೋ ಮಕ್ಕಳೇ, ಏನಾಯ್ತು? ಅಣ್ಣ, ನಿನ್ಗಂತೂ ಈಜೋದಕ್ಕೆ ಬರಲ್ವಲ್ಲ? ಕೃಷ್ಣ, ನೀನು ನನ್ ಚಿಂತೆ ಬಿಡು. ನಾನು ನಿನ್ ದೊಡ್ಡಣ್ಣ. ನೀನು ಅಗಾಸುರನ ಪತ್ತೆ ಹಚ್ಬೋದು, ನಾನ್ ಯಾಕೆ ಅವನ್ ಕತೆ ಮುಗ್ಸಕ್ಕಾಗಲ್ಲ. ಅಣ್ಣ, ನೀನೇನಾದ್ರೂ ಅಗಸುರನ್ನ ನೀರೊಳಗೆ ಕೊಂದ್ಬಿಟ್ರೆ ಗೊಲ್ಲಬಾಲಕರ ಜೀವಕ್ಕೆ ಅಪಾಯ ಆಗ್ಬಿಡತ್ತೆ. ಅದಕ್ಕೂ ಮುಂಚೆ ಅಗಸುರನ್ನ ಯಮುನೆಯಿಂದ ಹೊರಗ್ ತರ್ಬೇಕು. ನೀನ್ ಹೇಳಿದ್ ನಿಜ ಕೃಷ್ಣ, ನನಗೆ ಈ ಯೋಚನೆನೇ ಬರ್ಲಿಲ್ಲ. ಆದ್ರೆ ಈ ಅಗಾಸುರನ್ನ ಯಮುನೆಯಿಂದ ಹೊರಗೆ ಎಳೆಯೋದು ಹೇಗೆ? ಕೃಷ್ಣ, ಅಣ್ಣ! ರಾಧೆ, ಇಷ್ಟೊಂದು ಗಾಬರಿ, ಏನ್ ವಿಷಯ ಹೇಳು? ಕೃಷ್ಣ, ಅಣ್ಣ, ಅಲ್ಲಿ ಊರವ್ರಿಗೆಲ್ಲ. ರಾಧೆ, ಏನಾಯ್ತು ಊರವ್ರಿಗೆ? ಕೃಷ್ಣ, ಅವರೆಲ್ಲ ದೊಡ್ಡ ತೊಂದ್ರೆಲಿದ್ದಾರೆ. ಕೃಷ್ಣ, ಬೇಗ ಹೊರಡು, ಬಾ ನನ್ ಜೊತೆಗೆ. ಅಪ್ಪಯ್ಯ? ಎಂತ ಅಪ್ಪಯ್ಯ ರಾಧೆ? ಅದನ್ನ ಹೇಳೋಕೆ ಈಗ ಸಮಯ ಇಲ್ಲ. ನೀನ್ ಸುಮ್ನೆ ಬಾ ನನ್ ಜೊತೆ. ನಡಿಯಣ್ಣ. ಎಲ್ಲಿ ತೊಂದ್ರೆನೋ ಅಲ್ಲೇ ಬಲರಾಮ. ಗುರುದೇವ, ನಾನು ನಿಮ್ಮ ಆಶ್ರಮಕ್ಕೆ ಬಂದಿದ್ದು ಇದೊಂದೇ ಉದ್ದೇಶಕ್ಕೆ. ನಾನು ನಂದನ್ ಸತ್ಯ ತಿಳ್ಕೋಬೇಕು. ಇದಕ್ಕೋಸ್ಕರ ನಾನು ಹಾವು ಕಚ್ಚಿದಾಗ್ಲೂ ಹೆದರ್ಲಿಲ್ಲ, ಜೀವದ ಯೋಚನೆ ಮಾಡಲಿಲ್ಲ. ಹೇಳಿ ಗುರುದೇವ, ನಂದನ್ ಸತ್ಯ ಏನು? ಯಾರವನು? ವೃಷಭಾನು, ನಿನ್ನ ಸಂದೇಹ ಪೂರ್ತಿಯಾಗಿ ಸತ್ಯ. ಅವನು ನಂದನಲ್ಲ, ಬದಲಾಗಿ ನಂದನ ವೇಷದಲ್ಲಿರುವ ರಾಹು. ಆದರೆ ಈ ಸತ್ಯವನ್ನು ನಾನೀಗಲೇ ಹೇಳಲಾಗದು. ಏನಾಯ್ತು ಗುರುದೇವ? ಯಾಕೆ ಸುಮ್ಮನಾದ್ರಿ? ನಾನು ಅಂದ್ಕೊಂಡಿದ್ದು ಸುಳ್ಳ? ಸತ್ಯಕ್ಕೆ ಅನೇಕ ರೂಪಗಳಿರುತ್ತವೆ. ಎಲ್ಲಿಯವರೆಗೆ ಸತ್ಯವು ಪೂರ್ತಿಯಾಗಿ ತೋರುವುದಿಲ್ಲವೋ ಅಲ್ಲಿಯವರೆಗೆ ಆ ವಿಷಯದಲ್ಲಿ ಏನನ್ನೂ ಹೇಳುವುದು ಉಚಿತವಲ್ಲ. ಅರ್ಥಾತ್ ಈಗ ನಾನು ಏನೂ ಹೇಳಲಾಗದು. ವೃಷಭಾನು, ನೀನು ಈಗಲೇ ಗೋಕುಲಕ್ಕೆ ಹೊರಡು. ನಾನೇ ಗೋಕುಲಕ್ಕೆ ಬಂದು ಎಲ್ಲವನ್ನೂ ಸ್ಪಷ್ಟಪಡಿಸುತ್ತೇನೆ. ನೀವು ಹೇಳಿದ ಹಾಗೆ ಆಗ್ಲಿ ಗುರುದೇವ. ಗೋಕುಲದಲ್ಲಿ ಸಾಕ್ಷಾತ್ ನಾರಾಯಣನೇ ನೆಲೆಸಿದ್ದಾನೆ. ನಾರಾಯಣ ಧಾಮದಲ್ಲೇ ರಾಹು ಅವನ ಪಿತನ ರೂಪದಲ್ಲಿ ಬಂದಿದ್ದಾನೆ. ಆದರೂ ಪ್ರಭು ಇದನ್ನು ಗುರುತಿಸಲಿಲ್ಲವೆಂದರೆ ಇದರ ಹಿಂದೆ ಯಾವುದೋ ಮುಖ್ಯ ಕಾರಣವಿರಬಹುದು. ಅಂದ ಮೇಲೆ ನಾನು ರಾಹುವಿನ ವಿಷಯದಲ್ಲಿ ಏನೇ ಹೇಳಬೇಕಾದರೂ ಪ್ರಭುವಿನ ಅಪ್ಪಣೆಯಾಗಬೇಕು. ನನ್ನ ನಾರಾಯಣನಿಗೆ ಏನು ಬೇಕೆನ್ನುವುದನ್ನು ತಿಳಿಯಬೇಕು.
ರಾಧೆ, ನೀನ್ ಯಾಕೇನು ಹೇಳ್ತಿಲ್ಲ? ಏನಾಯ್ತಲ್ಲಿ? ಊರವ್ರಿಗೆ ಏನಾಗಿದೆ? ಗುಲ್ಲ, ನಾನು ಏನ್ ನೋಡಿದ್ನೋ ಅದನ್ನ ನಿನಗೆ ಹೇಳೋಕ್ಕಾಗಲ್ಲ. ಅದನ್ನ ನೀವೇ ನಿಮ್ ಕಣ್ಣಾರೆ ನೋಡ್ಬೇಕು. ಕೃಷ್ಣ, ಈಗ ನೀನೇ ಬಂದು ನೋಡ್ತೀಯಲ್ಲ, ಊರವ್ರಿಗೆಲ್ಲ ಏನಾಗಿದೆ ಅಂತ. ಈಗ ಹಸುಗಳು ಇಲ್ಲ, ಈ ಹುಲ್ಲಿಟ್ಕೊಂಡು ಏನ್ ಮಾಡೋದು? ಸತ್ ಹೋಯ್ತು ನಮ್ ಹಸು. ನಮ್ಮ ಮಕ್ಳು ಇಲ್ದಿದ್ಮೇಲೆ ಈ ಹಾಲು ಬೆಣ್ಣೆ ಇಟ್ಕೊಂಡು ಏನ್ ಮಾಡೋದು? ಸತ್ತೋದ, ನನ್ ಮಗ ಸತ್ತೋದ. ಒಳ್ಳೇದೇ ಆಯ್ತು. ಅಯ್ಯೋ, ನನ್ ಮಗ ಸತ್ತೋದ. ಅಯ್ಯೋ, ಇನ್ಯಾರಿಗ್ ನಾನ್ ಹಾಲು ಬೆಣ್ಣೆ ತಿನ್ನಿಸ್ಲಿ? ಅಯ್ಯೋ, ನನ್ ಮಗ ಸತ್ತೋದ್ನಲ್ಲ. ಯಾಕೆ ಬದುಕ್ಬೇಕು? ಬ್ರಜವಾಸಿಗಳಿಗೆ ರಾಹುವಿನ ಉಡುಗೊರೆ ಇದು. ಇವರು ಹಬ್ಬ ಮಾಡ್ತಿದ್ದಾರೆ, ಸಾವಿನ ಹಬ್ಬ. ಇನ್ಮೇಲೆ ಹಸುಗೆ ಹುಲ್ ತಿನ್ಸೋದು ಬೇಡ, ನಮ್ಮ ಮಕ್ಕಳಿಗೆ ಬೆಣ್ಣೆ ತಿನ್ಸೋದು ಬೇಡ. ಎಲ್ಲ ಏನಾಗಿದೆ? ಹೋದ ನನ್ ತಮ್ಮ ಶಿವನ್ ಪದ ಸೇರ್ಬಿಟ್ಟ. ಅವನು ನಮ್ ತಂದೆ ತಾಯಿ ಹತ್ರ ಹೋಗ್ಬಿಟ್ಟ. ಅಯ್ಯಯ್ಯೋ, ಎಲ್ಲ ಮುಗ್ದು ಹೋಯ್ತು. ನಾನು ಯಾಕೆ ಬದುಕಿರ್ಬೇಕು? ಇದನ್ನೆಲ್ಲ ಭಗವಂತ ಕಂಸನೆ ಮಾಡಿದ್ದು. ಬನ್ನಿ, ನಾವೆಲ್ಲರೂ ಸತ್ತು ಹೋಗೋಣ. ನಾವಿನ್ ಬದುಕಿ ಪ್ರಯೋಜನ ಇಲ್ಲ. ಕೃಷ್ಣ, ಬ್ರಜವಾಸಿಗಳ ರಕ್ಷಕ, ಈಗ ನಾನು ನೋಡ್ತೀನಿ ಈ ಮರಳರನ್ನ ನೀನು ಅದು ಹೇಗೆ ಕಾಪಾಡ್ಕೊಳ್ತೀಯೋ ಅಂತ. ಇದನ್ನ ನೋಡ್ತಿದ್ರೆ ಊರವರೆಲ್ಲ ಮಕ್ಕಳ ದುಃಖದಲ್ಲಿ ಹುಚ್ಚರಾಗಿರೋ ಹಾಗಿದೆ. ನೀನ್ ಹೇಳ್ತಿರೋದ್ ಸತ್ಯ ಅಣ್ಣ. ಈ ಜನರಿಗಾಗಿರೋ ನೋವನ್ನ ಕಡಿಮೆ ಮಾಡೋಕೆ ಒಂದೇ ದಾರಿ ಇರೋದು. ಅವ್ರ ಮಕ್ಕಳು ಬದುಕಿದ್ದಾರೆ ಅಂತ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಕೃಷ್ಣ, ನೀನ್ ಯಾಕಪ್ಪ ಯೋಚಿಸ್ತಿದ್ಯಾ? ಯೋಚನೆ ಬಿಡು, ಬಾ ನಮ್ ಜೊತೆ ಹಬ್ಬ ಮಾಡು. ನೀನ್ ಯಾರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯೋ, ಆ ಹಸುಗಳು, ಆ ಗೊಲ್ಲ ಬಾಲಕರು ಶಾಶ್ವತವಾಗಿ ನಮ್ಮನ್ ಬಿಟ್ಟು ಹೊರಟೋದ್ರು. ಪ್ರಭು, ಇದೆಂತ ಅನರ್ಥ? ವ್ರಜವಾಸಿಗಳ ದುಃಖಕ್ಕೆ ಇನ್ನೆಷ್ಟು ಪರೀಕ್ಷೆ ಪ್ರಭು? ದೇವಿ, ಕುಟಿಲ ರಾಹು ಬ್ರಜವಾಸಿಗಳಿಗೆ ತನ್ನ ಮಾಯೆಯಿಂದ ಅವರ ಮಕ್ಕಳ ಸಾವನ್ನು ತೋರಿಸಿ ಅವರಿಗೆ ಈ ಸ್ಥಿತಿಯನ್ನ ನೀಡಿದ್ದಾನೆ. ಆದರೆ ಪ್ರಭು, ವ್ರಜವಾಸಿಗಳು ಶೋಕಾಚರಣೆಯ ಬದಲು ಉತ್ಸವ ಆಚರಿಸುತ್ತಿದ್ದಾರೆ. ರಾಹುವಿನ ಈ ಅಸತ್ಯ ಅವರನ್ನು ವಿಕ್ಷಿಪ್ತರಾಗಿಸಿದೆ. ಹೀಗೇಕೆ ಪ್ರಭು? ದೇವಿ, ಒಮ್ಮೆ ಈ ಘಟನೆ ಸತ್ಯವಾಗಿದ್ದರೆ ಅವರ ಮಕ್ಕಳ ಸಾವಿನಿಂದಾಗಿ ಬ್ರಜವಾಸಿಗಳು ಸಾಯಬಹುದಾಗಿತ್ತು. ಆದರೆ ಈ ಘಟನೆ ಅಸತ್ಯವಾದುದು. ಹಾಗಾಗಿ ಒಳಗೊಳಗೆ ಬ್ರಜವಾಸಿಗಳ ಮನಸ್ಸು ಇದನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲ. ಅವರ ಚೇತನ ಮನ ನಂದರೂಪಿ ರಾಹುವನ್ನ ನಂಬುತ್ತಿದೆ. ಆದರೆ ಅವರ ಸುಪ್ತ ಮನಸ್ಸಿಗೆ ಸತ್ಯದ ಅರಿವಿದೆ. ಅವರ ಚೇತನ ಮತ್ತು ಸುಪ್ತ ಮನದ ಸಂಘರ್ಷದಿಂದಲೇ ಅವರು ಈ ಸ್ಥಿತಿಯಲ್ಲಿದ್ದಾರೆ. ದೇವಿ, ಅಜ್ಜಿ, ಇದೆಲ್ಲ ಸುಳ್ಳು. ನನ್ ಗೆಳೆಯರು, ಗೋಪಬಾಲಕರು, ಹಸುಗಳು ಎಲ್ಲರೂ ಜೀವಂತವಾಗಿದ್ದಾರೆ. ಯಾರೋ ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ. ನೋಡಿ, ಕೃಷ್ಣ ಬಂದಿದ್ದಾನೆ ನಮ್ಮ ದುಃಖನ ದೂರ ಮಾಡೋದಕ್ಕೆ. ಆದ್ರೆ ಕೃಷ್ಣ, ನಾವ್ ಊರ್ನವರೆಲ್ಲ ತುಂಬಾ ಸಂತೋಷವಾಗಿದ್ದೀವಿ. ಹಬ್ಬ ಮಾಡ್ತಿದೀವಿ ನಾವೆಲ್ಲ. ನಮ್ಮ ಮಕ್ಕಳು ಮತ್ತೆ ಹಸುಗಳು ಭಗವಂತ ಕಂಸನ ಹತ್ರ ಹೋಗ್ಬಿಟ್ವು. ಎಲ್ಲ ಹೊರಟೋಯ್ತು. ನಿಮ್ಗೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ? ನನ್ ಗೆಳೆಯರ್ಗೇನೂ ಆಗಿಲ್ಲ. ಅಣ್ಣ, ನೀನಾದ್ರೂ ಹೇಳು. ಕೃಷ್ಣ ನಿಜ ಹೇಳ್ತಿದ್ದಾನೆ. ನಾವ್ ಈಗ ತಾನೇ ಯಮುನೆ ಹತ್ರ ಹೋಗಿದ್ವಿ. ಎಲ್ಲಾ ಮಕ್ಕಳು ಅಗಾಸುರನ ಹೊಟ್ಟೆಲಿದ್ದಾರೆ. ಮತ್ತವ್ರಿಗೆ ಏನೂ ಆಗಿಲ್ಲ. ಅವ್ರ ಧ್ವನಿ ನನ್ಗೆ ಕೇಳಿಸ್ತು. ಅವ್ರ ಕಾಪಾಡಿ ಅಂತ ನನ್ನನ್ ಕರೀತಿದ್ದಾರೆ. ಬನ್ನಿ, ಅಗಾಸುರನಿಂದ ನಾವು ಅವ್ರನ್ನ ಕಾಪಾಡಬೇಕು. ಈ ಕೃಷ್ಣ ನನ್ನ ಸಂತೋಷಕ್ಕೆ ಅಡ್ಡ ಬರ್ತಿದ್ದಾನೆ. ಈಗಲೇ ತಡಿಬೇಕು. ಕೃಷ್ಣ, ಈ ಜನರ ನೋವಿಂದ ನಿನಗೂ ದುಃಖ ಆಗಿದೆ ಅಂತ ನನಗೆ ಗೊತ್ತು. ಆದರೆ ಅದರ ಅರ್ಥ ನೀನು ಸುಳ್ಳು ಭರವಸೆ ಕೊಡಬಹುದು ಅಂತಲ್ಲ.
ಸುಳ್ಳು ಭರವಸೆ ಕೊಡ್ತಿಲ್ಲ. ಅಗಸುರ ಯಮುನೆಯಲ್ಲಿರೋದನ್ನ ನಾನ್ ನನ್ನ ಕಣ್ಣಾರೆ ನೋಡಿದ್ದೀನಿ. ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಬನ್ನಿ ನನ್ ಜೊತೆ. ನಿಮ್ಗೆಲ್ಲ ಸಂಶಯ ದೂರ ಆಗುತ್ತೆ. ಬನ್ನಿ. ಅಗಾಸುರ ಇರೋ ಸ್ಥಳ ಯಾರಿಗೂ ತಿಳಿದಿಲ್ಲ. ಆದ್ರೆ ಈ ಪುಟ್ಟ ಬಾಲಕನಿಗೆ ಹೇಗೆ ತಿಳಿಯಿತು? ಕೃಷ್ಣ, ಈಗ ನಮ್ ಎಲ್ಲ ಸಂಶಯನು ದೂರ ಆಯ್ತು. ಬಾ, ನೀನು ಈ ಸಾವಿನ ಸಂಭ್ರಮದಲ್ಲಿ ನಮ್ಮನ್ನು ಸೇರ್ಕೋ. ಅಯ್ಯೋ ಅಯ್ಯೋ. ಬ್ರಜವಾಸಿಗಳೇ, ನೋಡಿದಿರಾ ಭಗವಂತ ಕಂಸನಿಗೆ ವಿರುದ್ಧ ನಡೆಯುವ ಪರಿಣಾಮ? ಈಗ ನಿಮಗೆ ನಿಮ್ಮ ಜೀವನವೇ ಭಾರವಾಗಿರಬೇಕು ಅಲ್ಲವೇ? ಈಗಂತೂ ಅಮಾವಾಸ್ಯೆ ರಾತ್ರಿಯ ಮೊದಲೇ ಪೂರ್ತಿ ಬ್ರಜಮಂಡಲ ಸ್ಮಶಾನವಾಗಿದೆ. ಓ ಚಕ್ರಧಾರಿ, ನೋಡುತ್ತಿರುವೆ ತಾನೇ? ನೋಡು, ಈಗಿವರ ರೋಮ ರೋಮದಲ್ಲೂ ಭಗವಂತ ಕಂಸನ ಭಯವಿದೆ. ಇಂದಿನ ತನಕ ಬ್ರಜವಾಸಿಗಳು ನಿನ್ನ ಪ್ರೇಮದಲ್ಲಿ ಕಳೆದು ಹೋಗುತ್ತಿದ್ದರು. ಆದರೆ ಈಗ ಭಗವಂತ ಕಂಸನ ಭಯದಲ್ಲಿ ವಿಕ್ಷಿಪ್ತರಾಗಿದ್ದಾರೆ. ನೀನೇ ತಾನೆ ಇವರ ಮಧ್ಯದಲ್ಲೇ ಇದ್ದು ಇವರ ರಕ್ಷಣೆ ಮಾಡುತ್ತಿದ್ದೆ. ಮತ್ತೆ ಈಗೇಕೆ ಬರುತ್ತಿಲ್ಲ ನೀನು? ಬೇಗ ಬಾ, ಕಾಪಾಡು ಇವರನ್ನು. ನೋಡು, ನಿನ್ನ ಉಪಸ್ಥಿತಿಯಲ್ಲೇ ನಾನು ಮೃತ್ಯುವಿನ ತಾಂಡವ ರಚಿಸಿಬಿಟ್ಟೆ. ಏನು ಯೋಚಿಸುತ್ತಿರುವೆ? ಸಂಪೂರ್ಣ ಜಗದ ಪಾಲಕನೆಂದು ಕರೆಸಿಕೊಳ್ಳುವ ವಿಷ್ಣು, ಏಕೆ ಬರಲಾರೆ ನೀನು? ಬಂದು ಕಾಪಾಡು. ನಾನು ನೋಡುತ್ತೇನೆ ನಿನ್ನ ಶಕ್ತಿಯನ್ನು. ಯಾವ ಅವತಾರದಲ್ಲಿ ಈ ಭೂಮಿಯ ಮೇಲಿರುವೆ? ಯಾವ ಮಾಯ ರಚಿಸಿವೆ ಇವರನ್ನು ಕಾಪಾಡಲು? ನನಗೆ ತಿಳಿದಿದೆ, ಎಂದಿಗೂ ಬರುವುದಿಲ್ಲ ನೀನು. ಹೇಳಿ ನೀನು. ಭಗವಂತ ಕಂಸನ ಎದುರು ಎಂದಿಗೂ ಬರಲಾರೆ ಇವರನ್ನು ಕಾಪಾಡಲು. ಈಗ ನೋಡು ಹೇಗೆ ನಿನ್ನ ಬ್ರಜವಾಸಿಗಳು ಒಬ್ಬೊಬ್ಬರಾಗಿ ಸ್ವತಃ ಅವರ ಮೃತ್ಯುವನ್ನು ಸ್ವೀಕರಿಸುತ್ತಾರೆ. ಎಂತಹ ಘಟನೆಯು ಇಂದು ಘಟಿಸಿದೆ. ವಿಧಿ ಹರಿಯರನೆ ಬೆರಗು ಮುಸುಕಿದೆ. ಮೃತ್ಯು ನರ್ತಿಸಿದೆ ಗೋಕುಲದೊಳಗೆ. ಓಡಾಡುತ್ತಲಿದೆ ವ್ಯಾಕುಲನ ಬಗೆ. ಮೂಕನಾದನು ಕಾಡುತ್ತ ಶ್ಯಾಮ. ಕೃಷ್ಣ, ನಮ್ಮ ಮಕ್ಕಳು ಸತ್ತೋದ್ರು. ಇನ್ ನಾವು ಬದುಕಿದ್ದೇನು ಪ್ರಯೋಜನ? ನಾವು ಸತ್ತೋಗ್ತೀವಿ. ಇಲ್ಲ, ನನ್ ಮಾತು ಕೇಳಿ. ನಿಮ್ಗೆಲ್ಲ ಏನೂ ಆಗೋದಿಲ್ಲ. ಇಲ್ಲ ಕೃಷ್ಣ, ಈಗ ನಿನ್ ಮಾತನ್ನ ಯಾರು ಕೇಳೋದಿಲ್ಲ. ಯಾರು ಕೇಳೋದಿಲ್ಲ. ಯಾಕೆಂದ್ರೆ ಸಾವು ಯಾರ ಮಾತನ್ನು ಕೇಳೋದಿಲ್ಲ. ಅದು ಸದ್ದಿಲ್ದೆ ಬರುತ್ತೆ. ನಮ್ ಜೀವನ ಹೊತ್ಕೊಂಡು ಹೋಗತ್ತೆ. ನಮ್ ಮಕ್ಕಳ ಜೀವನ ಹೊತ್ಕೊಂಡು ಹೋಯ್ತಲ್ಲ, ಹಾಗೆ ಈಗ ನಮ್ಮ ಸರ್ದಿ. ಊರವರೆಲ್ಲ ಮಕ್ಕಳು ದೂರಾಗಿ ಎಷ್ಟು ನೋವಲ್ಲಿದ್ದಾರೆ ಅಂದ್ರೆ ಅವರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ನಾನು ಆದಷ್ಟು ಬೇಗ ಏನಾದ್ರೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಕಂಸಮಾವನ ಅಶ್ಲೀಲವಾಣಿ ನಿಜ ಆಗ್ಬಿಡತ್ತೆ. ಕಂಸಮಾವ, ಅಮ್ಮ ಹೇಳ್ತಾಳೆ ಧರ್ಮ ಸುಮ್ಮನಿರ್ಬೋದು, ಆದ್ರೆ ಸೋತಿರಲ್ಲ. ಕಂಸಮಾವ, ನಿಮ್ಮ ಸಂಚನ್ನ ನಾನು ಯಾವತ್ತೂ ನಡೆಯೋಕ್ ಬಿಡಲ್ಲ. ಅದಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಬಾಲಕ, ನೀನು ಏನಾದ್ರೂ ಮಾಡು, ಆದ್ರೆ ಇಲ್ಲಿ ನಡೆಯೋ ಮೃತ್ಯು ತಾಂಡವನ ನೀನು ತಡೆಯೋಕ್ಕಾಗಲ್ಲ. ಅದು ಸಾಧ್ಯನೇ ಇಲ್ಲ. ನನ್ ಗೊತ್ತು, ನನ್ ಗೆಳೆಯರೆಲ್ಲ ಬದುಕಿದ್ದಾರೆ. ಆದ್ರೆ ಊರವರೆಲ್ಲ ಇದನ್ನ ಒಪ್ಕೊಳ್ಳೋದೇ ಇಲ್ಲ.
ಅನ್ನುವಂತ ಕಂಸ ನಮ್ಗೆಲ್ಲ ಎಷ್ಟು ಉಪಕಾರ ಮಾಡಿದ ನೋಡಿ. ಬನ್ನಿ ನಾವೆಲ್ಲ ಸಾವಿನ ಸಂಭ್ರಮ ಮಾಡೋಣ. ನನ್ಗೇನು ಗೊತ್ತಾಗ್ತಿಲ್ಲ. ಏನ್ ಮಾಡ್ಲಿ? ಕಂಸ ಮಾವನ್ ಮೋಸನ ಹೇಗ್ ಕೊನೆ ಮಾಡ್ಲಿ? ಊರವ್ರ ಮಕ್ಕಳು ಬದುಕಿದ್ದಾರೆ ಅಂತ ಅವ್ರಿಗೆ ಹೇಗ್ ಅರ್ಥ ಮಾಡಿಸ್ಲಿ? ನನ್ಗೆ ಈ ತೊಂದ್ರೆಗೆ ಪರಿಹಾರನೇ ಹೊಳಿತಿಲ್ಲ. ಪ್ರಭು, ಈಗ ಸಂಕಷ್ಟ ಮಿತಿ ಮೀರಿದೆ. ವ್ರಜವಾಸಿಗಳ ಮನಸ್ಥಿತಿ ಹೇಗಿದೆ ಎಂದರೆ ಅವರು ತಮ್ಮ ಪ್ರಾಣತ್ಯಾಗ ಮಾಡುವರೇನೋ ಅನಿಸುತ್ತಿದೆ. ನಾರಾಯಣ ನಾರಾಯಣ. ಹೌದು ಪ್ರಭು, ಮಾತೆ ಸತ್ಯ ಹೇಳುತ್ತಿದ್ದಾರೆ. ಈಗಂತೂ ನಂದಪುತ್ರನಿಗೂ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತಿಲ್ಲ ಪ್ರಭು. ಪ್ರಭು, ಈಗ ನೀವು ನಿಮ್ಮ ಮಾಯೆಯನ್ನು ರಚಿಸಲೇಬೇಕು. ಯಾವುದಾದರೂ ರೀತಿಯಲ್ಲಿ ನಂದಪುತ್ರನಿಗೆ ನೆನಪಿಸಲೇಬೇಕು ಅವನು ನಿಮ್ಮದೇ ಅವತಾರವೆಂದು. ಆಗ ಮಾತ್ರ ವ್ರಜವಾಸಿಗಳ ಜೀವರಕ್ಷಣೆ ಸಾಧ್ಯ. ದೇವಿ, ಕೇವಲ ಕೃಷ್ಣನಲ್ಲ, ಬದಲಿಗೆ ಎಲ್ಲ ಮನುಷ್ಯನ ಒಳಗೂ ಜಗತ್ತಿನ ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಅಡಗಿದೆ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನು ನನ್ನ ಅಂಶವೇ. ಕೃಷ್ಣನಂತೂ ಪೂರ್ಣ ರೂಪದಲ್ಲಿ ನನ್ನ ಅವತಾರವೇ. ಅಂಥದ್ದು ಅದಾವುದೂ ಇಲ್ಲ. ನನಗೆ ತಿಳಿದಿದ್ದು ಮತ್ತು ಕೃಷ್ಣನಿಗೆ ತಿಳಿಯದ್ದು. ಅವಶ್ಯಕತೆ ಇರುವುದು ಕೇವಲ ತನ್ನೊಳಗೆ ನೋಡುವುದು. ಈ ಸಮಸ್ಯೆಯೂ ಕೂಡ ಬೇರೆ ಏನಲ್ಲ. ಇದರ ಪರಿಹಾರವನ್ನು ಕೃಷ್ಣ ತಾನಾಗಿಯೇ ಹುಡುಕುತ್ತಾನೆ ದೇವಿ. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ಅಮ್ಮ ಹೇಳ್ತಾಳೆ, ಪ್ರತ್ಯಕ್ಷವಾಗಿ ನೋಡಿದ್ರೆ ಪ್ರಮಾಣ ಬೇಕಾಗಿಲ್ಲ ಅಂತ. ಈ ತೊಂದ್ರೆಗೆ ಒಂದೇ ಪರಿಹಾರ. ಎಲ್ಲ ಮಕ್ಕಳನ್ನು ಅವ್ರ ಅಪ್ಪ ಅಮ್ಮನ ಮುಂದೆ ಕರ್ಕೊಂಡ್ ಬರ್ಬೇಕು. ಒಂದ್ಸಾರಿ ಊರವರೆಲ್ಲ ಅವ್ರ ಮಕ್ಕಳನ್ನ ಜೀವಂತವಾಗಿ ನೋಡಿದ್ರೆ ಎಲ್ಲ ಸರಿಯಾಗ್ಬಿಡತ್ತೆ. ಆದ್ರೆ ಅಗಾಸುರನಿಂದ ಮಕ್ಕಳನ್ನೆಲ್ಲ ಕಾಪಾಡೋಕೆ ಹೊತ್ತಾಗತ್ತೆ. ಈಗ ಊರವ್ರ ಹತ್ರ ಅಷ್ಟ್ ಸಮಯ ಇಲ್ಲ. ಅವರು ತಮ್ಮ ದುಃಖದಿಂದ ಯಾವ ತೀರ್ಮಾನಕ್ಕಾದ್ರೂ ಬರ್ಬೋದು. ಅವರು ಬೇಗ ಮಕ್ಕಳನ್ನ ನೋಡ್ಬೇಕು. ತುಂಬಾ ಕಡಿಮೆ ಸಮಯ ಇದೆ. ಇದನ್ನೆಲ್ಲ ಹೇಗ್ ಮಾಡ್ಲಿ? ಅಮ್ಮ, ಎಲ್ಲ ಪರಿಸ್ಥಿತಿಯಲ್ಲೂ ನೀನು ನನ್ಗೆ ದಾರಿ ತೋರಿಸಿದ್ಯಾ. ಈಗ್ಲೂ ನೀನೇ ಹೇಳು, ಈ ಪರಿಸ್ಥಿತಿಲಿ ನಾನು ಏನ್ ಮಾಡ್ಲಿ? ಊರಿನ ಜನನ ಹೇಗ್ ಕಾಪಾಡ್ಲಿ? ನನ್ಗೆ ದಾರಿ ತೋರ್ಸಮ್ಮ, ನನಗ್ ದಾರಿ ತೋರ್ಸಮ್ಮ. ಕಂದ, ನಾವು ಯಾರನ್ನು ಪ್ರೀತಿಸುತ್ತೇವೋ ಅವರ ಅಸ್ತಿತ್ವ ಕೇವಲ ಜಗತ್ತಿನಲ್ಲಿ ಅಲ್ಲ, ನಮ್ಮ ಹೃದಯದಲ್ಲೂ ಇರುತ್ತದೆ. ನೀನು ನಿನ್ನ ಹೃದಯದಲ್ಲಿರುವ ಗೋಪಬಾಲಕರ ಛಾಯೆಯನ್ನು ನಿನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಜೀವಂತಗೊಳಿಸಬೇಕು. ಅವರಿಗೆ ಭೌತಿಕ ರೂಪ ನೀಡಬೇಕು. ಪುತ್ರ, ಈ ತೊಂದರೆಗೆ ಕೇವಲ ಇದೊಂದೇ ಪರಿಹಾರ. ನನಗೆ ಅರ್ಥ ಆಯ್ತು. ಏನ್ ಮಾಡ್ಬೇಕಂತ ಗೊತ್ತಾಯ್ತು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ನಾರಾಯಣ ನಾರಾಯಣ. ಪ್ರಭು, ನಂದಪುತ್ರನ ಈ ರೂಪ ಯಾವುದು ಪ್ರಭು? ದೇವರ್ಷಿ, ಇದು ನಂದಪುತ್ರನ ಮೋಹನ ರೂಪ. ಇದೇ ಮೋಹನ ರೂಪವು ಅವನನ್ನು ಈ ಜಗತ್ತಿನ ಪ್ರತಿ ಜೀವಿಯೊಂದಿಗೆ ಜೋಡಿಸಿದೆ. ಈ ರೂಪದ ಕಾರಣದಿಂದಲೇ ಅವನಿಗೆ ಜಗತ್ತಿನ ಮೇಲೆ ಮೋಹ ಮಾಯೆಗಳಿವೆ. ನಾರಾಯಣ ನಾರಾಯಣ. ಆದರೆ ಪ್ರಭು, ಈ ಮೋಹಿನಿ ರೂಪದಿಂದಾಗಿ ಬ್ರಜವಾಸಿಗಳ ಸಮಸ್ಯೆಗೆ ಪರಿಹಾರ ಹೇಗೆ ದೊರೆಯುತ್ತದೆ ಪ್ರಭು? ದೇವರ್ಷಿ, ಪ್ರತಿಯೊಬ್ಬ ಮನುಷ್ಯನಿಗೂ ಎರಡು ರೂಪವಿರುತ್ತದೆ, ಸಾಂಸಾರಿಕ ಮತ್ತು ಆಧ್ಯಾತ್ಮಿಕ. ಸಾಂಸಾರಿಕ ರೂಪದಲ್ಲಿ ಅವನೊಬ್ಬನೇ ಇರುತ್ತಾನೆ. ಆದರೆ ಆಧ್ಯಾತ್ಮಿಕ ರೂಪದಲ್ಲಿ ಅನೇಕನಾಗಿರುವುದೊಂದೇ ಅಲ್ಲ, ಜೊತೆಗೆ ಅನೇಕ ರೂಪಗಳನ್ನು ರಚಿಸಲು ಶಕ್ತನಾಗಿರುತ್ತಾನೆ. ದೇವರ್ಷಿ, ಅಗಾಸುರನಿಂದ ಗೋಪಬಾಲರು ಮತ್ತು ಗೋಗಳನ್ನು ರಕ್ಷಿಸಲು ಕೃಷ್ಣನಿಗೆ ಸಮಯ ಸಾಲದು.
ಆದರೆ ಅವನ ಆಧ್ಯಾತ್ಮಿಕ ಶಕ್ತಿಯಿಂದ ಕೃಷ್ಣ ಅವನ ಬಾಲಸಖರ ರೂಪವನ್ನು ರಚಿಸಬಲ್ಲ. ಅವರನ್ನೇ ಅವನು ಈ ಜಗತ್ತಿನಲ್ಲಿ ಅಧಿಕವಾಗಿ ಪ್ರೀತಿಸುವುದು. ನಾರಾಯಣ ನಾರಾಯಣ ಪ್ರಭು, ಅರ್ಥಾತ್ ರಾಹುವಿನ ಮಾಯೆಗೆ ಪ್ರತ್ಯುತ್ತರವನ್ನು ನಂದಪುತ್ರ ತನ್ನ ಮೋಹಿನಿ ರೂಪದಿಂದ ನೀಡುತ್ತಿದ್ದಾನೆ. ಅದ್ಭುತ ನಿಮ್ಮ ಲೀಲೆ ಪ್ರಭು, ಅದ್ಭುತ ತಮ್ಮ ಲೀಲೆ. ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಕೊಲ್ಲಬಾಲಕರು ಮತ್ತು ಹಸುಗಳನ್ನ ನೋಡಿ ವ್ರಜವಾಸಿಗಳ ದುಃಖ ಕಡಿಮೆ ಆಗುತ್ತೆ. ಅಗಾಸುರ, ಎಲ್ಲ ಗೋಪಬಾಲಕರು ಹಸುಗಳು ನನ್ನ ಮನಸ್ಸಿನ ರೂಪ. ಆದ್ರೆ ನನ್ನ ಎಲ್ಲ ಗೆಳೆಯರು ನಿನ್ನ ಹೊಟ್ಟೆಲೇ ಇದ್ದಾರೆ. ನಾನು ಬರ್ತಾ ಇದ್ದೀನಿ ಅಗಾಸುರ. ನನ್ನ ಗೆಳೆಯರನ್ನ ನಿನ್ನಿಂದ ಬಿಡಿಸ್ಕೊಂಡು ಹೋಗ್ತೀನಿ. ಈ ಬದುಕಿನ ರಾತ್ರಿ ಮುಗೀತು, ಸಾವಿನ ಮುಂಜಾನೆ ಬರ್ತಾ ಇದೆ. ನಾನು ಕಾಯ್ತಿದ್ದ ಅಮಾವಾಸ್ಯೆಯ ರಾತ್ರಿ ಈಗ ಬಂದಿದೆ. ಈಗ ಬ್ರಜವಾಸಿಗಳ ಮೇಲೆ ನನ್ನ ಪೂರ್ತಿ ಪ್ರಭಾವ ಆಗುತ್ತೆ. ಯಾರೂ ಬದುಕೋದಿಲ್ಲ. ಎಲ್ಲರನ್ನೂ ಆತ್ಮಹತ್ಯೆಗೆ ಪ್ರಚೋದಿಸ್ತೇನೆ. ಯಾರಾದ್ರೂ ಸಾವಿನ ಸೋಬಾನೆ ಹಾಡಿ. ಇನ್ನಾವ್ ಯಾಕೆ ಬದುಕಿರ್ಬೇಕಿಲ್ಲಿ? ಹೌದು, ಸೋಬಾನೆ ಹಾಡಿ. ಇನ್ನು ನಮ್ಗೇನು ಉಳಿದಿಲ್ಲ. ಹೌದು, ಬನ್ನಿ ಬನ್ನಿ, ಮೃತ್ಯು ಲೋಕಕ್ಕೆ ಹೋಗಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಕೀರ್ತಿ, ನೋಡಿದ್ಯಾ? ನನಗೆ ಬ್ರಜವಾಸಿಗಳ ಈ ದುಃಖ ನೋಡೋಕ್ಕಾಗ್ತಿಲ್ಲ. ನಿಮ್ಮ ಮಾತು ಸತ್ಯ ಅಕ್ಕ. ವೃಷಭಾನು ಅವರು ಕೂಡ ಗುರುದೇವರ ಆಶ್ರಮದಿಂದ ಇನ್ನೂ ಬಂದಿಲ್ಲ. ಅವ್ರ ಜೀವಕ್ಕೇನಾದ್ರೂ ಅಪಾಯ ಆಗದಿದ್ರೆ ಸಾಕು. ಅನರ್ಥ ಏನೋ ಆಗಿತ್ತು. ಆದ್ರೆ ಗುರುದೇವರ ಕೃಪೆಯಿಂದ ಹೇಗೋ ಪಾರಾಗಿ ಬಂದ್ಬಿಟ್ಟೆ. ನೀವು ಬಂದ್ರಲ್ಲ, ಆದ್ರೆ ಯಾಕಿಷ್ಟು ಸಮಯ ತಗೊಂಡ್ರಿ? ನೋಡಿ, ನೀವಿಲ್ದೇ ಇದ್ದಾಗ ಇಲ್ಲಿ ಏನೇನೆಲ್ಲ ಆಗಿದೆ. ತಮ್ಮ ಮಕ್ಕಳ ಸಾವು ನೋಡಿ ನಮ್ಮ ಜನರೆಲ್ಲ ಹುಚ್ಚರಾಗಿದ್ದಾರೆ. ಈಗ ನಾವೇನ್ ಮಾಡೋದು? ಹೇಗ್ ಬ್ರಜವಾಸಿಗಳನ್ನ ಸರಿ ಮಾಡೋದು? ಅಮ್ಮ, ಅಪ್ಪ, ನಾವ್ ಬಂದ್ಬಿಟ್ವಿ. ಅಪ್ಪ, ನಾನು ಬಂದಿದ್ದೀನಿ ನೋಡಿ. ಅಮ್ಮ, ನೀನೇನ್ ಅಳ್ಬೇಡಮ್ಮ. ತಾತ, ನಿಮ್ ಜೀವಕ್ಕ ಬಂದಿದ್ದನ್ ನೋಡು. ನನ್ಗೇನೂ ಆಗಿಲ್ಲ. ಯಾರ್ ನೀವೆಲ್ಲ? ನನ್ ಪ್ರತಾಪನ್ ವೇಷ ಹಾಕೊಂಡ್ ಬಂದಿರೋದು. ನೀನ್ ನನ್ ಪ್ರತಾಪ ಆಗಕ್ ಸಾಧ್ಯ ಇಲ್ಲ. ನನ್ ಪ್ರತಾಪ ಸತ್ ಹೋಗಿದ್ದಾನೆ. ನೀನು ನನ್ ಜಗತ್ತಲ್ಲ, ನನ್ ಜಗತ್ತು ಸತ್ತೋಗಿದ್ದಾನೆ. ನೀನು ನನ್ನ ಮಗ ಅಲ್ಲ, ನನ್ನ ಮಗ ಸತ್ತೋಗಿದ್ದಾರೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಜೀವಕನಾಗಿ ಬಂದು ಈ ವಯಸ್ಸಲ್ಲಿ ನನಗೆ ಮೋಸ ಮಾಡ್ತಾ ಇದ್ದೀಯಾ? ನೀವ್ ಯಾರು ನಮ್ಮ ಮಕ್ಕಳಲ್ಲ. ಹೊರಟೋಗಿ.
ಅಪ್ಪ ನೀವ್ ಮೊದ್ಲು ನೋಡಿದ್ದೆ ಮೋಸ ಆಗಿತ್ತು, ಈಗ ಸತ್ಯ ನಿಮ್ ಮುಂದೆ ಇದೆ. ಹಾ ತಾತ, ನೋಡು ಬಂದಿರೋದು ನಿನ್ ಜೀವಕನೇ. ಸತ್ತಿರೋ ಹುಡ್ಗ ಮಾತಾಡ್ತಾನ ಅಮ್ಮ? ನೋಡು ನಿನ್ ಮಗ ನಿನ್ ಜೊತೆ ಮಾತಾಡ್ತಾ ಇದ್ದಾನೆ. ಅಂದ್ರೆ ನಾವ್ ಬದುಕಿದೀವಿ ಅಂತ ತಾನೆ? ನಾವ್ ಬದುಕಿದೀವಿ, ನಾವ್ ಮಕ್ಕಳೇ, ನಾವ್ ಬದುಕಿದೀವಿ, ಏನೂ ಆಗಿಲ್ಲ. ಮಕ್ಕಳೇ, ಕೇವಲ ನೀವ್ ಮಾತ್ರ ಬಂದಿಲ್ಲ, ಜೊತೆಗೆ ಬ್ರಜಮಂಡಲಕ್ಕೆ ಸಮಸ್ತ ಸಂತೋಷ ತಂದಿದ್ದೀರಾ. ನೀವೆಲ್ಲರೂ ಬ್ರಜಮಂಡಲನ ಒಂದು ದೊಡ್ಡ ಅಪಾಯದಿಂದ ಕಾಪಾಡಿದ್ದೀರಾ. ನಾವಲ್ಲ, ಕೃಷ್ಣನೇ ಕಾಪಾಡಿದ್ದು. ನಾವಿಲ್ ಬರೋದಿಕ್ಕೆ ಕೃಷ್ಣನೇ ಕಾರಣ. ಹೌದು ಅಮ್ಮ, ಕೃಷ್ಣನೇ ನಮ್ಮನ್ನ ಕಾಪಾಡಿದ್ದು. ನನಗೆ ಗೊತ್ತಿತ್ತು, ಕೃಷ್ಣ ನನ್ನ ವಿಶ್ವಾಸನ ಯಾವತ್ತೂ ಸುಳ್ಳು ಮಾಡಲ್ಲ. ಕೃಷ್ಣ ಯಾವತ್ತೂ ನಿಮ್ಮೇಲೆ ಅಪಾಯ ಬರೋಕ್ ಬಿಡೋದಿಲ್ಲ. ನನ್ ಕಂದ ತನ್ನ ಮಾತನ್ನ ಉಳಿಸ್ಕೊಂಡಿದ್ದಾನೆ. ನೀವ್ ನಿಜ ಹೇಳ್ತಿದ್ದೀರಾ ನಂದರಾಣಿ. ಕೃಷ್ಣನೇ ನಮ್ಮ ರಕ್ಷಕ ಅಂತ ಇವತ್ ಮತ್ತೆ ತೋರಿಸ್ಕೊಟ್ಟ. ಇಲ್ ಕೇಳಿ, ಈಗ ಹೇಳಿ, ಈಗ್ಲೂ ನಿಮ್ಗೆ ಕೃಷ್ಣನ್ ಮೇಲೆ ಸಂಶಯನಾ? ನಿಜ ಹೇಳಿ, ಕೃಷ್ಣ ಸತ್ಯ ಹೇಳ್ತಿದ್ನಾ ಅಥವಾ ನೀವಾ? ಈಗ ನೀವ್ ನಿಮ್ ತಪ್ಪನ್ನು ಒಪ್ಕೋತೀರಾ? ನೀವು ಬ್ರಜವಾಸಿಗಳಿಗೆ ಸುಳ್ಳು ಹೇಳಿದ್ರಿ ಅಂತ, ಅವ್ರ ಮಕ್ಕಳು ಸತ್ತು ಹೋಗಿದ್ದಾರೆ ಅಂತ. ಯಶೋದೆ, ಇದು ಸಂತೋಷದ ವಿಷಯ ಅಲ್ವಾ? ಎಲ್ಲ ಮಕ್ಕಳು ಜೀವಂತವಾಗಿದ್ದಾರೆ, ಹಿಂತಿರುಗಿದ್ದಾರೆ. ಆದ್ರೆ ಕೃಷ್ಣ ಎಲ್ಲೂ ಕಾಣ್ತಿಲ್ವಲ್ಲ? ಇಲ್ಲಿ ಕೇಳಿ, ಎಲ್ಲ ಮಕ್ಕಳು ಬಂದಿದ್ದಾರೆ ಅಂದ್ಮೇಲೆ ನಮ್ಮ ಕೃಷ್ಣನು ಖಂಡಿತ ಬರ್ತಾನೆ. ಗೊಲ್ಲ ಬಾಲಕರು ಮರಳಿ ಬಂದಿದ್ದಾರೆ ಅಂದ್ರೆ ಯಾರು ಅಗಾಸುರನ ಹತ್ಯೆ ಮಾಡಿದ್ದಾರೆ. ಆದ್ರೆ ಯಾರು ಅದನ್ನ ತಿಳಿಲೇಬೇಕು. ಇಲ್ಲಿ ಕೇಳಿ, ನೀವ್ ಯಾಕೆ ಸುಮ್ನಾದ್ರಿ? ಹೇಳಿ. ಯಶೋದೆ, ನನ್ಗನ್ನಿಸ್ತಿದೆ ಅಪಾಯ ಇನ್ನೂ ದೂರ ಆಗಿಲ್ಲ ಅಂತ. ಕೃಷ್ಣ ಇಷ್ಟರಲ್ಲಿ ಬರಬೇಕಾಗಿತ್ತು. ಒಂದ್ ವೇಳೆ ನಮ್ ಕೃಷ್ಣಂಗೆ ಅಪಾಯ ಆಗಿದ್ರೆ ನಾನು ಕೃಷ್ಣನ ಹುಡ್ಕೊಂಡ್ ಬರ್ತೀನಿ. ನಿಂತ್ಕೊಳ್ಳಿ, ನನ್ ಮಾತ್. ಕೃಷ್ಣ, ಪ್ರಣಾಮ ಗುರುದೇವ. ಗುರುದೇವ, ನೀವಿಲ್ಲಿ? ಕೃಷ್ಣ, ಗೋಕುಲದಲ್ಲಿ ನಂದನ ವೇಷದಲ್ಲಿ ರಾಹು ಬಂದಿದ್ದಾನೆ. ಕೃಷ್ಣ, ಗುರುದೇವ, ನನ್ಗಿದು ಅವತ್ತೇ ಗೊತ್ತಾಗಿತ್ತು. ಅಪ್ಪ ಗೋಕುಲಕ್ಕೆ ಮರಳಿ ಬಂದಿದ್ದೀನಾನೆ. ಯಾಕಂದ್ರೆ ನನ್ನಪ್ಪ ರಾಹು ತರ ಹೀಗೆ ಕೆಟ್ಟ ಬುದ್ಧಿ ಯಾವತ್ತೂ ತೋರ್ಸಲ್ಲ. ಕೃಷ್ಣ, ನಿನಗಿದು ಮೊದಲೇ ತಿಳಿದಿದ್ದರೆ ಗೋಕುಲವಾಸಿಗಳಿಗೆ ಏಕೆ ಈ ಸತ್ಯ ತಿಳಿಸಲಿಲ್ಲ? ಗುರುದೇವ, ಅಮ್ಮ ಹೇಳ್ತಾಳೆ, ಯಾವುದೇ ಅಪಾಯನ ನಾಶ ಮಾಡಬೇಕು ಅಂದ್ರೆ ಎಲ್ಲವನ್ನೂ ಸರಿಯಾಗಿ ಗಮನಿಸಬೇಕು ಗುರುದೇವ. ಅರ್ಥಾತ್? ಗುರುದೇವ, ನಾನೇನಾದ್ರೂ ರಾಹು ಇರೋದನ್ನ ಎಲ್ರಿಗೂ ಹೇಳ್ಬಿಟ್ಟಿದ್ರೆ ಕಂಸಮವ ರಾಹು ಬದಲು ಬೇರೆ ರಾಕ್ಷಸನ್ನ ಕಳಿಸ್ತಿದ್ದ. ಈ ತೊಂದ್ರೆ ಯಾರಿಂದ ಆಗಿದ್ದು ಅಂತ ಆಗ ನಮ್ಗೆ ಅದು ಗೊತ್ತಾಗ್ತಾನೆ ಇರ್ಲಿಲ್ಲ. ಆಗ ತೊಂದರೆಗೆ ಪರಿಹಾರ ಕಂಡುಕೊಳ್ಳೋಕೆ ನಮ್ಗೆ ಇನ್ನೂ ತಡ ಆಗ್ತಿತ್ತು ಗುರುದೇವ. ಆದರೆ ಕೃಷ್ಣ, ತಪ್ಪಿಗೆ ಶಿಕ್ಷೆ ನೀಡುವುದು ಅಗತ್ಯವೇ? ನಾವು ಕೆಟ್ಟವರೊಂದಿಗೆ ಒಳ್ಳೆಯ ರೀತಿ ವ್ಯವಹರಿಸಿದರೆ ಒಳ್ಳೆಯವರಿಗೆ ಅನ್ಯಾಯವಾದಂತಲ್ಲವೇ ಕೃಷ್ಣ? ನಿಮ್ ಮಾತು ಸತ್ಯ ಗುರುದೇವ. ಈಗ ಸಮಯ ಬಂದಿದೆ. ರಾಹುಗೆ ಅವನ್ ಕೆಟ್ಟ ಕೆಲ್ಸಕ್ಕೆ ಶಿಕ್ಷೆ ಆಗ್ಲೇಬೇಕು. ಈ ಕೆಲ್ಸನ ನೀವೇ ಮಾಡ್ಬೇಕು.
ಹೋಗ್ತೀನಿ. ಇನ್ನೊಂದು ಮುಖ್ಯವಾದ ಕೆಲಸಕ್ಕೆ ನಾನು ಬೇರೆ ಕಡೆ ಹೋಗ್ಬೇಕು. ನನಗೆ ಅರ್ಥವಾಯಿತು ಪ್ರಭು. ನೀವು ರಾಹುವಿನ ಸುಧಾರಣೆಗೆ ಅವಕಾಶ ನೀಡುತ್ತಿದ್ದೀರಿ. ಆದರೆ ಈಗ ರಾಹುವಿಗೆ ಶಿಕ್ಷೆಯ ಸಮಯ. ರಾಹುವಿಗೆ ಶಿಕ್ಷೆಯಾಗಲು ಅವನು ವ್ರಜಮಂಡಲದ ಸೀಮೆಯೊಳಗೆ ಇರಬೇಕಾದ್ದು ಅವಶ್ಯಕ. ಕೃಷ್ಣ, ರಾಧೆ, ಬಲರಾಮ, ನೀವು ಕೃಷ್ಣನೇನಾದ್ರೂ ನೋಡಿದ್ರಾ? ಮಾವ, ನಾವು ಕೂಡ ಕೃಷ್ಣನ ಹುಡುಕ್ತಾ ಇದ್ದೀವಿ. ನೀವು ಕೃಷ್ಣನ್ ಹುಡುಕ್ತಿದ್ದೀರಾ? ಆದ್ರೆ ಅವ್ನು ನಿಮ್ ಜೊತೆನೇ ಇದ್ನಲ್ಲ. ಮಾವ, ನಾನ್ ರಾಧೆ. ನನಗೆಲ್ಲ ಗೊತ್ತಿರುತ್ತೆ. ಆದ್ರೆ ಕೃಷ್ಣನ್ ಬಗ್ಗೆ ಇದುವರೆಗೂ ಗೊತ್ತಾಗಿಲ್ಲ. ಅವನು ಒಂದ್ ಕ್ಷಣ ಎಲ್ಲಿರ್ತಾನೆ ಮತ್ತೆ ಇನ್ನೊಂದ್ ಕ್ಷಣ ಎಲ್ಲಿರ್ತಾನೆ ಗೊತ್ತಾಗಲ್ಲ. ನಾನು ಈ ಕೃಷ್ಣನನ್ನ ಹುಡುಕಲೇಬೇಕು. ಅದಕ್ಕಾಗಿ ಪೂರ್ತಿ ಗೋಕುಲವನ್ನೇ ಸುತ್ತಬೇಕಾದ್ರೂ ಸರಿನೇ. ಮಾವ, ನೀವು ಕೃಷ್ಣನ್ ಚಿಂತೆ ಬಿಡಿ. ಅವನು ಯಾರಿಗಾದ್ರೂ ಸಿಗ್ಬೇಕು ಅಂದ್ರೆ ಅವನಿಗೆ ಸಿಗೋ ಇಷ್ಟ ಇರ್ಬೇಕು. ಅವನ ಇಷ್ಟದ ಪ್ರಕಾರ ಏನು ಆಗಲ್ಲ. ಇಲ್ಲಿ ಏನೇ ಆದ್ರೂ ನನ್ನ ಇಷ್ಟದ ಪ್ರಕಾರನೇ ಆಗೋದು. ಅದಕ್ಕೆ ಅವನು ನನಗೆ ಸಿಗಲೇಬೇಕು. ನಂದ ಮಾವನ್ ನೋಡ್ತಿದ್ರೆ ಅವ್ರಿಗೇನೋ ಆಗಿದೆ ಅನ್ಸುತ್ತೆ. ಅದಕ್ಕೆ ಅವ್ರಿಗೆ ಚಿಕ್ಕ ವಿಷಯಕ್ಕೂ ಕೋಪ ಬರುತ್ತೆ. ಆದ್ರೆ ನಾನ್ ಹೇಳಿ ಸತ್ಯನೇ. ಕೃಷ್ಣ ಅವ್ರಿಗೆ ಸಿಗೋದಿಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ಹೇ ಕಾಳಿಂದಿ, ಆ ಅಗಸುರ ಎಲ್ಲ ಮಕ್ಕಳು ಹಸುಗಳನ್ನ ನುಂಗ್ಬಿಟ್ಟು ನಿನ್ನ ನೀರಲ್ಲಿ ಅಡಕಿದಾನೆ. ನಾನೇನಾದ್ರೂ ಅವನ್ನ ಹುಡ್ಕೋಕೆ ತಡ ಮಾಡಿದ್ರೆ ನನ್ ಗೆಳೆಯರ ಜೀವಕ್ಕೆ ಅಪಾಯ ಆಗುತ್ತೆ. ಯಶೋದೆ ಮಗನಾದ ನಾನು ಕೃಷ್ಣ ನಿನ್ನತ್ರ ಬೇಡ್ಕೋತೀನಿ. ನೀನ ದುಷ್ಟ ಅಗಸುರಂಗೆ ನಿನ್ನ ನೀರಲ್ಲಿ ಜಾಗ ಕೊಡ್ಬೇಡ. ಅವನನ್ನ ನೀರಿಂದ ಹೊರಗಡೆ ಹಾಕು. ಹೇ ಕಾಳಿಂದಿ, ನನ್ನ ಮನವಿಯನ್ನ ಈಡೇರಿಸು. ಗೋಪ ಬಾಲಕರನ್ನ ಕಾಪಾಡೋಕೆ ಸಹಾಯ ಮಾಡು. ಪ್ರಭು, ನಿಮಗೆ ನೆರವಾಗುವುದು ನನ್ನ ಜೀವನದ ಪರಮ ಸೌಭಾಗ್ಯವಾಗುತ್ತದೆ. ಆದರೆ ಅಗಾಸುರನನ್ನು ನನ್ನ ಜಲದಿಂದ ಹೊರಗಡೆ ಕರೆಯಲು ನಾನು ನಿರ್ಜಳಲಾಗಬೇಕಾಗಿದೆ. ನಾನು ನಿರ್ಜಳಲಾಗುತ್ತಲೇ ನನ್ನಲ್ಲಿ ವಾಸವಿರುವ ಅಸಂಖ್ಯ ಜೀವಜಂತುಗಳು ನಾಶವಾಗುತ್ತವೆ. ಪ್ರಭು, ಹೇಗೆ ಗೋಪಬಾಲಕರ ರಕ್ಷಣೆ ಮಾಡುವುದು ನಿಮ್ಮ ಧರ್ಮವೋ ಅದೇ ರೀತಿ ನನ್ನೊಳಗೆ ವಾಸವಿರುವ ಅಸಂಖ್ಯ ಜೀವಿಗಳ ರಕ್ಷಣೆ ಮಾಡುವುದು ನನ್ನ ಮೊದಲ ಧರ್ಮ. ಪ್ರಭು, ನಾನು ನನ್ನ ಧರ್ಮದಿಂದ ವಿಮುಖಳಾಗಲಾರೆ. ಪ್ರಭು, ನೀವು ನನಗೆ ಯಾವ ಶಿಕ್ಷೆ ಕೊಟ್ಟರೂ ನಾನು ಸ್ವೀಕರಿಸುತ್ತೇನೆ. ಪ್ರಭು, ಹೇ ಭಕ್ತವತ್ಸಲ ನಾರಾಯಣ, ನೀನು ವ್ರಜವಾಸಿಗಳ ಜೀವ ಉಳಿಸುವ ಸಲುವಾಗಿ ಅವರ ಮಕ್ಕಳು ಮತ್ತು ಹಸುಗಳ ರೂಪದಲ್ಲಿ ನಿನ್ನನ್ನೇ ಸ್ಥಾಪಿಸಿಕೊಂಡಿರುವೆ ಪ್ರಭು. ನಿನ್ನನ್ನು ಭಗವಂತನಾಗಿ ಪಡೆದ ನಾವೇ ಧನ್ಯರು ಪ್ರಭು, ಧನ್ಯರು. ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ಪ್ರಭು. ಯಾವ ಸಮಸ್ಯೆಯೂ ಉಳಿಯುವುದಿಲ್ಲ, ಪರಿಹರಿಸಲು ಶ್ಯಾಮನೆ ಇಹನಲ್ಲ. ಗೋಕುಲದ ಮನೆಗಳವನು ಗೋವುಗಳ ರೂಪದೊಳಿಹನು. ಎಲ್ಲರ ಮಮತೆಯ ನುಣುತಿಹನಲ್ಲ, ಭಕ್ತಿಯ ಮಹಿಮೆಯ ಮೆರೆದಿಹನಲ್ಲ. ಯಾವ ಸಮಸ್ಯೆಯೂ ಉಳಿಯುವುದಿಲ್ಲ. ಕೃಷ್ಣ, ನೀವೇನಾದ್ರೂ ಕೃಷ್ಣನ್ ನೋಡಿದ್ರಾ? ಕೃಷ್ಣ ಅಣ್ಣ, ನಮ್ ಕೃಷ್ಣ ಬಂದಿದ್ನಾ? ಆ ಅಧಿಕ ಪ್ರಸಂಗಿ ಎಲ್ಲಿ ಹೋಗಿದಾನೋ? ನಂದ, ವಿಷ್ಣು ಭಕ್ತ ಗರ್ಗಾಚಾರ್ಯ ಇಲ್ಲಿ?
ನೊಂದ, ಗೋಕುಲದ ಈ ಸಂಕಷ್ಟಕ್ಕೆ ಮೂಲ ಯಾರೆಂದು ನನಗೆ ತಿಳಿದಿದೆ. ಆದ್ರೆ ಇದನ್ನೆಲ್ಲ ನೀವು ಮೊದಲೇ ನಮಗೆ ಯಾಕೆ ಹೇಳಲಿಲ್ಲ? ಗೋಕುಲಕ್ಕೆ ಬಂದಿದ್ದ ಅಪಾಯ ದೂರ ಆಯ್ತಲ್ಲ, ಈಗ ಇದನ್ನ ಹೇಳಿ ಏನ್ ಪ್ರಯೋಜನ? ಅಪಾಯ ಎಲ್ಲಿ ದೂರವಾಗಿದೆ? ನಿಮ್ಮ ಮಾತಿನ ಅರ್ಥ ಏನು? ನಮ್ ಗೋಕುಲದ ಮಕ್ಕಳು, ಹಸುಗಳು ಎಲ್ಲ ಬಂದಾಯ್ತಲ್ಲ. ಆದರೆ ಅಪರಾಧಿ ಇನ್ನೂ ಸ್ವತಂತ್ರನಾಗಿದ್ದಾನೆ. ಎಲ್ಲಿಯವರೆಗೆ ಅಪರಾಧಿಗೆ ಅವನ ಅಪರಾಧದ ಶಿಕ್ಷೆಯಾಗುವುದಿಲ್ಲವೋ ಅಲ್ಲಿಯವರೆಗೆ ಈ ಸಮಸ್ಯೆ ಹೇಗೆ ಅಂತ್ಯವಾಗುತ್ತದೆ? ನೀವು ಅಪರಾಧಿಗೆ ಶಿಕ್ಷೆ ಕೊಡಿ, ನಾನು ಕೃಷ್ಣನ್ ಹುಡ್ಕೊಂಡು ಬರ್ತೀನಿ. ಆ ಗೊಲ್ಲ ಗೋಕುಲದಲ್ಲೆಲ್ಲೂ ಇಲ್ಲ ಅಂದ್ರೆ ಖಂಡಿತ ಯಮುನೆಯ ಕಡೆಗೆ ಹೋಗಿರ್ತಾನೆ. ಕೃಷ್ಣ, ಕೃಷ್ಣ! ರಾಹು, ನೀನು ಕೃಷ್ಣನನ್ನಲ್ಲ, ಪರಮಾವತಾರಿ ನಾರಾಯಣನನ್ನು ಹುಡುಕುತ್ತಿರುವೆ. ಅರ್ಥಾತ್ ನಿನಗೀಗ ನಿನ್ನ ಅಪರಾಧಗಳಿಗೆ ಶಿಕ್ಷೆಯಾಗುವ ಸಮಯ ಬಂದಿದೆ ರಾಹು. ಈ ಕಾಳಿಂದಿ, ನನ್ನ ಹತ್ರ ಸಮಯ ಕಡಿಮೆ ಇದೆ. ನೀನಿನ್ನು ನನ್ ಮಾಡಿದ ಮನವಿಗೆ ಉತ್ತರನೇ ಕೊಡ್ಲಿಲ್ಲ. ನನ್ ಮನವಿನ ನೀನ್ ಒಪ್ಕೊಳ್ಳೋದಿಲ್ಲ ಅನ್ಸುತ್ತೆ. ನನ್ ಗೆಳೆಯರ್ನ ಕಾಪಾಡೋಕೆ ಇನ್ನು ಒಂದೇ ದಾರಿ ಉಳಿದಿದೆ ಕಾಳಿಂದಿ. ಅದು ಭಕ್ತಿ ಅಲ್ಲ. ಬದಲಿಗೆ ಶಕ್ತಿಯ ದಾರಿ. ನಾರಾಯಣ ನಾರಾಯಣ ಪ್ರಭು, ತ್ರೇತಾಯುಗದಲ್ಲಿ ಸಮುದ್ರ ನಿಮಗೆ ದಾರಿಯನ್ನು ಬಿಡದೆ ತಪ್ಪು ಮಾಡಿತ್ತು. ಈಗ ನಂದಪುತ್ರನ ಪ್ರಾರ್ಥನೆ ಕೇಳದೆ ಕಾಳಿಂದಿಯು ಅದೇ ತಪ್ಪನ್ನು ಮಾಡುತ್ತಿದ್ದಾಳೆ ಪ್ರಭು. ದೇವರ್ಷಿ, ಸಮಾನವಾದ ಸ್ಥಿತಿಗಳಿದ್ದರೂ ಎರಡೂ ಘಟನೆಗಳು ಬಹಳ ಭಿನ್ನವಾಗಿವೆ. ರಾಮಾವತಾರದಲ್ಲಿ ಸಮುದ್ರ ನನಗೆ ದಾರಿ ಕೊಡದೇ ಇದ್ದದ್ದು ಸಮುದ್ರದ ಅಹಂಕಾರವಾಗಿತ್ತು. ಈಗ ಕಾಳಿಂದಿ ಕೃಷ್ಣನ ಪ್ರಾರ್ಥನೆ ಕೇಳದಿರುವುದು ಅವಳ ಕರ್ತವ್ಯ ಪ್ರಜ್ಞೆ. ದೇವರ್ಷಿ, ಕಾಳಿಂದಿಯ ಪ್ರಥಮ ಧರ್ಮ ಅವಳ ಜಲದಲ್ಲಿ ವಾಸವಿರುವ ಜೀವ ಜಂತುಗಳನ್ನು ರಕ್ಷಿಸುವುದು. ಹಾಗಾಗಿ ಕಾಳಿಂದಿ ಕೃಷ್ಣನ ಮಾತನ್ನು ಕೇಳದೆಯೂ ಕೂಡ ಕೇವಲ ತನ್ನ ಧರ್ಮ ಪಾಲನೆ ಮಾಡುತ್ತಿದ್ದಾಳೆ. ನಿಮ್ಮ ಮಾತೇನೋ ಸತ್ಯ ಪ್ರಭು, ಆದರೆ ಇನ್ನೊಂದೆಡೆ ರಾಹು ನಂದಪುತ್ರನ ಸಮೀಪ ಹೋಗುತ್ತಿದ್ದಾನೆ. ಅವನೇನಾದರೂ ನಂದಪುತ್ರನ ಉಪಸ್ಥಿತಿಯಲ್ಲಿ ಯಾವ ಲೀಲೆಗಾದರೂ ಸಾಕ್ಷಿಯಾದರೆ ಆಗ ಅವನ ಸಂದೇಹ ವಿಶ್ವಾಸವಾಗಿ ಮಾರ್ಪಡುತ್ತದೆ. ಕೃಷ್ಣನೇ ನೀವೆಂದು ತಿಳಿದರೆ ಏನಾದರೂ ಮಾಡಿ ಪ್ರಭು, ರಾಹುವನ್ನು ಹೇಗಾದರೂ ತಡೆಯಿರಿ. ಹೌದು ಪ್ರಭು, ಮಾತೆ ಹೇಳಿದ್ದು ಸತ್ಯ. ಆದಷ್ಟು ಬೇಗ ನಾನು ಆ ಕೃಷ್ಣನನ್ನ ಹುಡುಕಲೇಬೇಕು. ಯಾರು ಈ ಬಾಲಕ? ನಾನು ಇಷ್ಟು ದಿನಗಳಿಂದ ಹುಡುಕ್ತಿದ್ದ ಬಾಲಕ ಇವನೇ ಇರಬಹುದಾ?